ಅಪ್ರಾಪ್ತ ಬಾಲಕಿ ಮೇಲೆ ಕ್ರೌರ್ಯ ಮೆರೆದ ಕಾಂಗ್ರೆಸ್ನ ಮುಖಂಡ. ಟ್ಯೂಷನ್ಗೆ ಹೋಗಿ ಬರ್ತಾ ಇದ್ದಂತ ಬಾಲಕಿ ಮೇಲೆ ಇದೆಂತ ಅಟ್ಟಹಾಸ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಹೋಗಿ ಆಗಿದ್ದೇನು? ಬಾಲಕಿಯನ್ನ ಕಿಡ್ನಾಪ್ಗೆ ಯತ್ನಿಸಿದ್ಯಾಕೆ ಆ ಕಾಂಗ್ರೆಸ್ ಮುಖಂಡ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಂಗ್ರೆಸ್ ಮುಖಂಡನ ಕರ್ಮಕಾಂಡದ ಸ್ಟೋರಿ. ಅಪ್ರಾಪ್ತ ಬಾಲಕಿ ಮೇಲೆ ಕ್ರೌರ್ಯ ಮೆರೆದ್ನ. ಹಾಗಾದ್ರೆ ಕಾಂಗ್ರೆಸ್ ಮುಖಂಡ ಟ್ಯೂಷನ್ಗೆ ಹೋಗಿ ಬರ್ತಾ ಇದ್ದಂತ ಬಾಲಕಿ ಮೇಲೆ ಇದೆಂತ ಅಟ್ಟಹಾಸ ಸ್ವಾಮಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಹೋಗಿ ಏನಾಯ್ತು? ಬಾಲಕಿಯನ್ನ ಕಿಡ್ನಾಪ್ಗೆ ಯತ್ನಿಸಿದ್ದೇಕೆ ಆತ ಆ ಕಾಂಗ್ರೆಸ್ ಮುಖಂಡ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಂಗ್ರೆಸ್ ಮುಖಂಡನ ಕರ್ಮಕಾಂಡದ ಸ್ಟೋರಿ. ಬಾಲಕಿಯನ್ನ ಕಿಡ್ನಾಪ್ಗೆ ಯತ್ನಿಸಿದ್ನ. ಹಾಗಾದ್ರೆ ಕಾಂಗ್ರೆಸ್ನ ಮುಖಂಡ ಟ್ಯೂಷನ್ಗೆ ಹೋಗಿ ಬರ್ತಾ ಇದ್ದಂತ ಬಾಲಕಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಬಾಲಕಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಿಮ್ಮ ತಂದೆ ಸಾವಾಗಿದೆ ಅಂತ ಹೇಳಿ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೊಳಲ್ಕೆರೆ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸೇರಿ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪವನ್ ಹಾಗೂ ಆಕಾಶ್ ಕಡೆ ಮನೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದಲ್ಲಿ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಂದೆ ಮಾಡಿದ್ದ ಸಾಲಕ್ಕಾಗಿ ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ ಹೋಗಿ ವಿಫಲರಾಗಿದ್ದಾರೆ. ಹೊಳಲ್ಕೆರೆ ಪಟ್ಟಣದ ಖಾಸಗಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ ಸ್ಕೂಲ್ ಟೀಚರ್ಗೆ ಕರೆ ಮಾಡಿ ವಿದ್ಯಾರ್ಥಿನಿಯನ್ನ ಕಳಿಸುವಂತೆ ಒತ್ತಾಯ ಮಾಡಿದ್ದಾರೆ. ಶಾಲೆಯಿಂದ ಬರುವಾಗಲೂ ಸ್ಕೂಲ್ ಬಸ್ ತಡೆದು ಕೈ ಮುಖಂಡ ದರ್ಪವನ್ನ ಮೆರೆದಿದ್ದಾನೆ ನೋಡಿ. ಶಾಲೆಯಿಂದ ಬರಬೇಕಾದ್ರೆ ಸ್ಕೂಲ್ ಬಸ್ ಅನ್ನ ತಡೆದು ಈತ ಈ ಕೈ ಮುಖಂಡ ಅಂದ್ರೆ ಕಾಂಗ್ರೆಸ್ನ ಮುಖಂಡ ದರ್ಪವನ್ನ ತೋರಿರೋದು ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಈತನೇ ಕಾಂಗ್ರೆಸ್ ಮುಖಂಡ ಅಂತ ಈತ. ದೂರು ದಾಖಲಿಸಲು ಚಿತ್ರಹಳ್ಳಿ ಪೊಲೀಸರ ಮೇಲೆ ವಿಳಂಬ ಆರೋಪ. ಅಂದ್ರೆ ಕಂಪ್ಲೇಂಟ್ ತಗೊಳ್ರಪ್ಪ ಅಂತ ಅಂದ್ರೆ ವಿಳಂಬ ಮಾಡಿದ್ದಾರೆ. ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ಕೊಂಡಿದ್ದಾರೆ. ಘಟನೆ ಸಂಬಂಧ ಚಿತ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಆಂಜನೇಯ ಅವ್ರ ಜೊತೆಗೆ ಓಡಾಡ್ಕೊಂಡಿದ್ದಾರೆ ನೋಡಿ ಆತ ಕಾಂಗ್ರೆಸ್ ಮುಖಂಡ. ಇಂಥವರಿಂದ ಲೀಡರ್ಗಳಿಗೂ ಕೂಡ ಕೆಟ್ಟ ಹೆಸರು. ಇಂಥವ್ರನ್ನೆಲ್ಲ ಮುಖಂಡ ಅನ್ನೋದಕ್ಕೂ ಕೂಡ ಅಸಹ್ಯ ಆಗುತ್ತೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಈತ ಅಂತ ಅಂದ್ರೆ ಯಾರು ಇವನು? ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾಡ್ದ? ಅವರಪ್ಪ ಏನೋ ಸಾಲ ಮಾಡ್ಕೊಂಡಿದ್ನಂತೆ ಆ ವಿದ್ಯಾರ್ಥಿನಿಯ ಅಪ್ಪ. ಅದಕ್ಕೋಸ್ಕರ ಆತನ ಮಗಳನ್ನ ಎಸ್ಎಸ್ಎಲ್ಸಿ ಓದ್ತಾ ಇರುವಂತ ವಿದ್ಯಾರ್ಥಿನಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದನಂತೀತ. ಸಿದ್ದರಾಮಯ್ಯನವ್ರ ಜೊತೆಗೆ ಫೋಟೋ, ಆಂಜನೇಯವ್ರ ಜೊತೆಗೆ ಇವರ ಓಡಾಟ ನೋಡಿ ಅಲ್ಲಿ. ಇಂಥವರಿಂದ ಏನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಇವರೆಲ್ಲ ಮುಂದೆ ಮತ್ತು ರಾಜಕೀಯವಾಗಿ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರೋರು ಇವರೆಲ್ಲ. ಈಗಲೇ ಏನೂ ಅಲ್ಲ ಇವರು, ಝೀರೋ, ಏನೇನೂ ಅಲ್ಲ ಇವರು ರಾಜಕೀಯದಲ್ಲಿ. ಈಗಲೇ ಈ ರೀತಿಯಾದಂಥ ದರ್ಪ, ಗೂಂಡಾಗಿರಿ, ರೌಡಿಸಮ್, ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಂಥವ್ರ ಮುಖಗಳನ್ನ ಸರಿಯಾಗಿ ನೋಡ್ಕೊಂಡ್ಬಿಡಿ, ಮುಂದೆ ಬರ್ತಾರೆ ಇವರೇ ಲೀಡರ್ಗಳಾಗಿ. ಇಂಥವ್ರನ್ನ ಈಗಲೇ ಚಿವುಟ್ ಹಾಕಬೇಕು. ನಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ಬರ್ದು ವಿಚಾರಣೆ ಮಾಡಬೇಕು ಅಂತ ಹೇಳಿ ಮೇಡಮ್ ಕರೆಸಿದ್ರು. ಅವರು ಮಾನವೀಯತೆ ದೃಷ್ಟಿಯಿಂದ ಹೋದರು.
ಅಂದರೆ ನಾನೇನೂ ತಪ್ಪು ಮಾಡಿಲ್ಲ, ಏನು ಮಾತಾಡೋಕ್ಕೆ ಏನು ಅಂತೇಳಿ ಹೋದರೆ ಕರ್ಕೊಂಡೋಗಿ ಅವ್ರನ್ನ ಲಾಕ್ ಮಾಡ್ಕೊಂಬಿಟ್ಟು ಆ ಮೇಡಮು ಇಬ್ಬರು ಪಿ ಸಿಗಳನ್ನ ಮತ್ತು ಅವ್ರು ಯಾರ್ಯಾರು ಸಾಲ ಕೊಟ್ಟಿರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಕಳಿಸಿ ನಮ್ಮ ಮನೆ ಹತ್ರ ಗಲಾಟೆ ಮಾಡಿದರು. ಆ ಪವನ ನಾನು ಬಂದು, ನೀವು ಅವ್ರ ಅಪ್ಪ ಮಾಡಿರೋ ಸಾಲಕ್ಕೆ ಅವಳು ಮಗಳು ಹೊಣೆ, ನೀವು ಯಾಕೆ ಇಟ್ಕೊಂಡಿದ್ದೀರಾ, ಮಗಳು ಹೊಣೆ ಅಂತ ಹೇಳ್ತಿ ನನ್ನ ಮೇಲೆ ಜಗಳಕ್ಕೆ ಬಂದು ಜಗಳ ಮಾಡಿ ಮನೆ ತುಂಬ ಎಲ್ಲ ಮಕ್ಕಳು ತುಂಬ ಹೆದರ್ಕೊಂಡು, ಮನೇಲಿ ಮಕ್ಕಳನ್ನಿಬ್ಬರನ್ನ ಇಟ್ಕೊಂಡು ಇದ್ದೆ ಸರ್ ಮನೇಲಿ ನಾನು. ಅವರೆಲ್ಲ ಹೆದರ್ಕೊಂಡು ಅವ್ರಿಗೆಲ್ಲ ಜ್ವರ ಬಂದಿದೆ, ಅವರೆಲ್ಲ ನೋಡೋರು ಇಲ್ಲ ಸರ್ ಇವಾಗ ನನಗೆ. ತುಂಬ ಮನೆ ತುಂಬ ದಾಂಧಲಿ ಮಾಡಿ ಫೋನೆಲ್ಲ ನನ್ನ ಹತ್ರ ಫೋನ್ ಇತ್ತು, ಫೋನೆಲ್ಲ ಕಸ್ಕೊಂಡು ಹೋಗಿದ್ದಾರೆ ಸರ್ ಅವರು. ಆ ಫೋನಲ್ಲಿ ಏನು ಡೀಟೇಲ್ಸ್ ಇತ್ತಾ ಏನಾದರೂ? ಸರ್ ಏನೂ ಡೀಟೇಲ್ಸ್ ಇಲ್ಲ ಸರ್. ಈಗ ಎಷ್ಟು ಸಾಲ ಕೊಟ್ಟಿದ್ರು ಅಂತ ಏನಾದರೂ ಮಾಹಿತಿ ಇದೆಯಾ? ಸರ್ ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಇರಲಿಲ್ಲ, ಅಕ್ಕ ತಂಗಿ ಅನ್ನೋದೊಂದು ಬಿಟ್ಟರೆ ನಾವು ಏನೂ ಇಲ್ಲ ಇನ್ಫಾರ್ಮೇಷನ್. ಅವ್ರ ಬಿಸ್ನೆಸ್ ಬಗ್ಗೆ ನಮಗೇನು ಗೊತ್ತಿಲ್ಲ, ನಮ್ಮ ಪಾಡಿಗೆ ನಾವಿದ್ವಿ, ಅವ್ರ ಪಾಡಿಗೆ ಅವರಿದ್ದರು. ಸುಮ್ಮನೆ ಬಂದು ಫೋನ್ ಕಸ್ಕೊಂಡು ಹೋಗಿದ್ದಾರೆ ಸರ್ ಅವರು. ಅವ್ರ ಸಾಲದ ಬಗ್ಗೆ ನಮಗೇನು ಗೊತ್ತಿಲ್ಲ. ಈಗ ಏನಾಗಬೇಕು ಅಂತೀರಮ್ಮ? ಸರ್ ನನ್ನ ಗಂಡಂಗೆ ನನಗೆ ಅನ್ಯಾಯ ಆಗಿದೆ. ಮನೆ ಸುತ್ತಮುತ್ತ ಎಲ್ಲ ನಿಂತ್ಕೊಂಡು ನಮಗೆ ಅವಮರ್ಯಾದೆ ಆಗಿದೆ ಸರ್. ನಾವೇನೂ ತಪ್ಪು ಮಾಡಿಲ್ಲ, ತಪ್ಪು ಮಾಡ್ದಲೇ ಅವರೆಲ್ಲ ಮರ್ಯಾದೆ ಕಳೆದೋಗಿದ್ದಾರೆ. ನಮಗೆ ಊರಾಗೆ ತಲೆ ಎತ್ಕೊಂಡು ಓಡೋಕ್ಕೆ ಮನಸ್ಸಿಲ್ಲ, ನಮಗೆ ಹಿಂಸೆ ಆಗಿದೆ. ಟ್ಯೂಷನಲ್ಲಿದ್ದೆ ನಾನು. 10th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ 10th ಮತ್ತು 9th ಅವ್ರಿಗೆ. ಆಗ ಟ್ಯೂಷನ್ ಕೇಳ್ತಾ ಇರಬೇಕಾದ್ರೆ ಅವ್ರು ಫೋನ್ ಮಾಡಿದ್ರು. ಆಕಾಶ್ ಮತ್ತು ಪವನ್ ಅಂತ ಇಬ್ಬರು ಫೋನ್ ಮಾಡಿದ್ರು. ಆಕಾಶ್ ಹತ್ರ ಫೋನ್ ಮಾಡಿಸಿದ್ರು. ಆಕಾಶ್ ಅವರು ನಮ್ಮ ಮ್ಯಾಮ್ ಹತ್ರ ಹೇಳಿದರು, ಇವ್ರ ಕಡೆಯವ್ರು ಯಾರೋ ಡೆತ್ ಆಗಿದ್ದಾರೆ, ನಾವು ಮಾತಾಡಬೇಕು, ಅವ್ರ ಹತ್ರ ಫೋನ್ ಕೊಡಿ, ಅವ್ರ ಚಿಕ್ಕಪ್ಪ ನಮ್ಮ ಜೊತೆನೇ ಇದ್ದಾರೆ ಅಂತ ಹೇಳಿದರು. ಸೊ ನಮ್ಮ ಚಿಕ್ಕಪ್ಪಂಗೆ ನನ್ನ ಹತ್ರ ಅವ್ರು ಆಕಾಶ್ ಮಾತಾಡಲಿಲ್ಲ. ನಮ್ಮ ಚಿಕ್ಕಪ್ಪಂಗೆ ಕೈಲಿ ಫೋನ್ ಕೊಟ್ಬಿಟ್ಟು ವಿಚಾರಿಸಿದ್ರು, ನನ್ನ ಹತ್ರ ಕ್ವೆಶನ್ಸ್ ಎಲ್ಲ ಕೇಳಿದ್ರು. ನಾನು ಗಾಬರಿಯಲ್ಲಿ ಇದ್ದಿದ್ದು. ಪೇರೆಂಟ್ಸ್ ಹತ್ತಿದ್ದಾರೆ ಅಂದರೆ ಯಾರಿಗಾದ್ರೂ ಭಯ ಆಗುತ್ತೆ. ನಾನು ಗಾಬರಿಯಲ್ಲಿ ಇರೋದ್ರಿಂದ ನನ್ನ ಚಿಕ್ಕಪ್ಪನ ಹತ್ರ ನಾನು ಅಂತ ಗಾಬರಿಯಲ್ಲಿ ಮಾತಾಡಿದೆ. ಅದಾದಮೇಲಿಂದ ಅಷ್ಟೇ ಎಲ್ಲ ವಿಚಾರಿಸ್ಬಿಟ್ಟು ಕಟ್ ಮಾಡಿದ್ರು. ಅವ್ರಿಗೆ ಬೇಕಾಗಿರೋದೆಲ್ಲ ಕೇಳ್ಕೊಂಡು ಕಟ್ ಮಾಡಿದ್ರು. ಅದಾದಮೇಲೆ 7 ಗಂಟೆಗೆ ನಮ್ಮ ಸ್ಪೆಷಲ್ ಕ್ಲಾಸ್ ಮುಗೀತು. ಅವ್ರು ಹೆಂಗೋ ತಿಳ್ಕೊಂಡಿದ್ದಾರೆ ಅದನ್ನ. 7 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಮುಗೀತಾ ಅಂತ ನಮ್ಮ ಟೀಚರ್ಗೆ ಮತ್ತೆ ಫೋನ್ ಮಾಡಿದ್ರು. ನಮ್ಮ ಮ್ಯಾಮ್ ಆ ಥರ ಪರಿಚಯ ಇಲ್ದವರಿಗೆಲ್ಲ ಕೊಡೋದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಪರಿಚಯ ಇರೋರ ಹತ್ರ ಮಾತಾಡಿಸ್ತಾರಲ್ಲ, ಹಂಗೆ ನಮ್ಮ ಚಿಕ್ಕಪ್ಪನ ಹತ್ರ ಮಾತಾಡಿಸಿದ್ರು. ಬಿಡ್ತು ಅಂತ ನಮ್ಮ ಮ್ಯಾಮ್ ಹೇಳಿದರು, ಸ್ಕೂಲ್ ಬಿಡ್ತು ಅಂತ. ಆವಾಗ 7 ಗಂಟೆಗೆ ಬಸ್ ಬಿಡ್ತು. 7 ಗಂಟೆಗೆ ಅವ್ರು ಬಂದರು, ಕಾರಲ್ಲಿ ಬಂದುಬಿಟ್ಟು ಅವಳನ್ನ ನಮ್ಮ ಜೊತೆ ಕಳಿಸಿ ನಾವು ಅವಳ ಹತ್ರ ಮಾತಾಡಬೇಕು. ಅವ್ರ ಪಪ್ಪ ಎಲ್ಲಿದ್ದಾರೆ ಅಂತ ಇವಳಿಗೆ ಗೊತ್ತು, ನಾವೆಲ್ಲ ಮಾತಾಡ್ತೀವಿ, ಅವಳನ್ನ ನಮ್ಮ ಜೊತೆ ಕಳಿಸಿ ನಮ್ಮ ಕಾರಲ್ಲಿ. ನಮ್ಮ ಬಸ್ ಗಡ್ಡ ಹಾಕ್ಬಿಟ್ಟು ಕೇಳಿದರು ನಮ್ಮ ಕಾರಲ್ಲಿ ಕಳಿಸಿ ಅಂತ. ಕಾರಲ್ಲಿ ಬಂದಿದ್ರು, 3 ಜನ ಬಂದಿದ್ರು. ಆಕಾಶ್, ಪವನ್ ಮತ್ತು ಇನ್ನೊಬ್ರು ಹೆಸರು ಗೊತ್ತಿಲ್ಲ. ಅವ್ರು ಗ್ರೇ ಕಲರ್ ಶರ್ಟ್ ಹಾಕ್ಕೊಂಡು ಬಂದಿದ್ರು. ಅವ್ರು 3 ಜನ ಜೋರಾಗಿ ನನ್ನನ್ನು ಕೆಳಗೆ ಇಳಿಸ್ಲಿಲ್ಲ ಮ್ಯಾಮ್. ನಾನು ಸೇಫ್ ಇಲ್ಲ ಅಂತ ಅವ್ರಿಗೆ ಗೊತ್ತಾದ್ರಿಂದ ನನ್ನ ಕೆಳಗೆ ಇಳಿಸ್ಲಿಲ್ಲ ಮ್ಯಾಮು. ಆವಾಗ ಜೋರಾಗಿ ಮಾತಾಡ್ತಿದ್ರು. ನಾನು ಕೇಳಿಸ್ಕೊಂಡೆ ಅಷ್ಟೋ. ಅವ್ರು ಏನು ಹೇಳ್ತಿದ್ರು ಅಂತಂದರೆ, ಇವಳು ನಮ್ಮ ಜೊತೆ ಕಳಿಸಿ, ಇವರಪ್ಪ ಎಲ್ಲಿದ್ದಾರೆ ಅಂತ ಇವಳಿಗೆ ಗೊತ್ತು, ನಾವು ಮಾತಾಡಿಸ್ಬೇಕು, ಕಳಿಸಿ ನಮ್ಮ ಕಾರಲ್ಲಿ ಅಂತ ಹೇಳಿದರು. 7 ಗಂಟೆಗೆ ಬಿಟ್ಟಿದ್ದು ಸ್ಕೂಲು. 7:15 ತನಕ ಅವರೇ ನಮ್ಮ ಬಸ್ನ ಹೋಲ್ಡ್ ಮಾಡಿ ಇಟ್ಟಿದ್ರು. ಅದಾದ್ಮೇಲಿಂದ ಮ್ಯಾಮ್ಗೆ ನಾನು ಸೇಫ್ ಇಲ್ಲ ಅಂತ ಗೊತ್ತಾಯ್ತಲ್ಲ, ನಮ್ಮ ಚಿಕ್ಕಮ್ಮಂಗೆ ಫೋನ್ ಮಾಡಿಬಿಟ್ಟು ಈ ಥರ ಪ್ರಾಬ್ಲಮ್ ಬಂದಿದೆ ಮ್ಯಾಮ್, ನಾನು ಏನು ಮಾಡಲಿ ಅಂತ ಕೇಳಿದ್ರು. ಅವಾಗ ನಮ್ಮ ಚಿಕ್ಕಮ್ಮ ಇದ್ದವ್ರು, ಮ್ಯಾಮ್ ನಿಮ್ಮ ಮನೆಗೆ ಕರ್ಕೊಂಡೋಗಿ, ನಾನು ನಮ್ಮ ಮನೆಯವ್ರನ್ನ ಕಳಿಸ್ತೀನಿ, ನಾವು ಕರ್ಕೊಂಡು ಬರೋಕ್ಕೆ ಅಂತ ಹೇಳಿದರು. ನಮ್ಮ ಮ್ಯಾಮು ನನ್ನ ಸೇಫ್ ಇಲ್ಲ ಅಂತ ಗೊತ್ತಾಗಿರೋದ್ರಿಂದ ಮನೆಗೆ ಕರ್ಕೊಂಡೋದ್ರು. ನಿಮ್ಮ ತಂದೆಯವರಿಗೂ ಮತ್ತು ಈ ಇಬ್ಬರಿಗೂ ಏನು ಸಂಬಂಧ? ಏನು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅವ್ರು ನಾನು ನೋಡೇ ಇಲ್ಲ. ಬಟ್ ಏನಂತ ಹೇಳ್ತಿದ್ದಾರೆ ಅಂತಂದರೆ, ಅವರು ಕೇಣಿ ಮಾಡಿದ್ರಲ್ಲ, ಅದು ಲಾಸ್ ಆಯ್ತು ನಮ್ಮ ಅಪ್ಪಂಗೆ. ಆ ದುಡ್ಡು ಇವ್ರು ಕೊಟ್ಟಿದ್ದು ಅಂತ ಅಂದರೆ ಈಗ ದುಡ್ಡು ಕೊಟ್ಟಿದ್ರು, ಆ ದುಡ್ಡು ವಾಪಸ್ ಕೊಡ್ಲಾರ್ದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ? ಹೌದು. ಈಗ ಈ ರೀತಿ ಆದಮೇಲೆ ಏನು ಅನ್ಸುತ್ತೆ, ಏನು ಫೀಲ್ ಆಗುತ್ತಮ್ಮ ನಿಮಗೆ? ನಂಗೆ ತುಂಬ ಇನ್ಸಲ್ಟ್ ಆಯಿತು. ಫ್ರೆಂಡ್ಸ್ ಎಲ್ಲ ಇದ್ದರು, ಯಾರಿಗಾದ್ರೂ ಇನ್ಸಲ್ಟ್ ಆಗೇ ಆಗುತ್ತೆ. ನನಗೆ ಸ್ಕೂಲ್ಗೆ ಹೋಗೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ, ನಾನು ಹೋಗಲ್ಲ. ಐ ವಾಂಟ್ ಜಸ್ಟಿಸ್. ಟ್ಯೂಷನಲ್ಲಿದ್ದೆ ನಾನು. 10th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ 10th ಮತ್ತು 9th. ನಮ್ಮ ಅಣ್ಣನ ವಿಚಾರಕ್ಕೆ ನಮ್ಮಣ್ಣ ಸಾಲದ ಕಿರುಕುಳಕ್ಕೋಸ್ಕರ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಹೋದಾಗ PSI ಮೇಡಮರು ಬಾರಪ್ಪ ಸ್ಟೇಷನಿಗೆ ಬಾ ವಿಚಾರಿಸೋಣ ಅಂತ ಕರೆದ್ರು. ಆವಾಗ ನಮ್ಮ ಅಣ್ಣ ನಾನು ಸ್ಟೇಷನಿಗೆ ಸ್ಟೇಷನಿಗೆ ಹೋದ್ಮೇಲೆ ನಿಮ್ಮ ಅಣ್ಣಗೂ ನಿನಗೂ ಏನಪ್ಪ ಅನ್ನೋ, ನಾವು ಇಬ್ಬರು ಬೇರೆ ಇದ್ವಿ. 8 ವರ್ಷ ಆಯ್ತು ನಾವು ಬೇರೆ ಆಗಿ. ಅವರು ಸಾಲದ ಕಿರುಕುಳಕ್ಕೆ ಮಗಳನ್ನ ಬಿಟ್ಟು ಮನೆಗೆ ಒಬ್ಬಳನ್ನೇ ಹೋಗಿದ್ರು. ಯಾರು ಸಾಲ ಕೊಟ್ಟಿದ್ದಾರೆ? ಸಾಲ ಪವನ್ನು ಇನ್ನು ಈ ಥರ ಯಾರು ಗೊತ್ತಿಲ್ಲ. ಮೇಡಮ್ ಕರೆಸಿರು ಸ್ಟೇಷನಿಗೆ ವಿಚಾರಣೆ ಮಾಡೋಣ ಬಾ ಅಂತ ನಮಗೆ ಆ ಬಗ್ಗೆ ಏನೇನು ಮಾಹಿತಿ ಇಲ್ಲ. ನಮಗೂ ಅಂದರೆ ಅವ್ರಿಗೂ ನಮಗೂ ಕಾಂಟ್ಯಾಕ್ಟೇ ಇಲ್ಲ. ನಮ್ಮ ಮನೆ ಅವ್ರ ಮನೆ ದೂರ ಇದೆ, ಬೇರೆ ಇದ್ದೀವಿ. ಕರೆಸಿ ಮಗಳನ್ನ ಹಿಡ್ಕಂದಿಯಲ್ಲ, ಮತ್ತು ಸಂಬಂಧ ಇಲ್ಲ ಅಂತಂದರೆ ಮಗಳನ್ನ ಯಾಕೆ ಹಿಡ್ಕಂದೀಯ, ಮಗಳನ್ನ ಹೊರಗೆ ಕಳಿಸು. ನನ್ನ ಹೆಚ್ಚು ಕಡಿಮೆ 4 ಗಂಟೆಯಿಂದ 8 ಗಂಟೆವರೆಗೂ ಯಾವುದೇ ಆದ ನೋಟಿಸ್ ಇಲ್ಲದೆ ಏನೂ ಇಲ್ಲದೆ
ನಾನು ಕರ್ಕೊಂಡು ವಿಚಾರಣೆಗೆ ಅಂತ ಕುಣಿಸ್ಕೊಂಡು 4 ಗಂಟೆ ಕಿರುಕುಳ ಅಂದರೆ ಹೇಳಬಾರದು. ಮಗಳನ್ನ ಯಾಕೆ ಹಿಡ್ಕೊಂಡು ಸಂಬಂಧ ಇಲ್ಲ ಅಂತ ಇಂದಮೇಲೆ ಹೊರಗೆ ಕಳಿಸು. ಆಮೇಲೆ ಸ್ಕೂಲ್ ತಕ್ಕೆ ಫೋನ್ ಮಾಡಿಸೋದು, ಸ್ಕೂಲಿಗೆ ಫೋನ್ ಮಾಡಿಸೋದು, ನಿನ್ನ ಮಗಳು ನನ್ನ ಜೊತೆ ಕಳಿಸು, ಮಗಳನ್ನ ಅವ್ನ ಸಂಬಂಧ ಅವ್ರು ಸಾಲ ಮಾಡ್ಕೊಂಡಾನೆ, ಅವನು ಸಂಬಂಧ ಇಲ್ಲ ಅಂದರೆ ಮಗಳು ಕಳಿಸು, ನಮ್ಮ ಜೊತೆ ಕಳಿಸು, ಮಗಳು ಕಳಿಸು, ನಿನ್ನ ಸಂಬಂಧ ಇಲ್ಲ ಅಂದರೆ ಮಗಳು ಕಳಿಸು ಅಂತ ಕೇಳ್ತಾರೆ. ನನಗೆ ಭಾರಿ ಹಿಂಸೆ ಆಯಿತು. FC ಆಫೀಸಿಗೆ ಬಂದ್ವಿ ಆ ಘಟನೆ ಕೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿತ್ರದುರ್ಗ ರಿಪೋರ್ಟರ್ ರಾಜಶೇಖರ್ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್, ಇದೆಲ್ಲ ಯಾವಾಗ ಆಗಿರುವಂಥ ಘಟನೆ, ಜೊತೆಗೆ ಆ ಕಾಂಗ್ರೆಸ್ ಮುಖಂಡನ ಪಾತ್ರ ಇದರಲ್ಲಿ ಎಷ್ಟರ ಮಟ್ಟಿಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಏನು ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ತಾಳ್ಯ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ತಾಳ್ಯ ಗ್ರಾಮದ ಬಸವರಾಜ್ ಏನಿದ್ದಾನೆ, ಈತ ಏನು ಪವನ್ ಅವರಿಂದ ಏನು ಸಾಲ ಪಡೆದಿದ್ದ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಏನು ಪವನ್ ಕೊಟ್ಟ ಸಾಲವನ್ನ ವಾಪಸ್ಸು ಬಸವರಾಜ್ ಅವರು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದ. ನಿರಂತರವಾಗಿ ಕಿರುಕುಳಕ್ಕೆ ಬೇಸತ್ತಂತಹ ಬಸವರಾಜ್ ಮತ್ತು ಆತನ ಪತ್ನಿ ರೇಖಾ ಇಬ್ರು ಕೂಡ ಊರನ್ನ ಬಿಟ್ಟು ನಿಗೂಢವಾಗಿ ನಾಪತ್ತೆಯಾಗಿದ್ರು. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ಪುತ್ರಿ ಏನಿದ್ದಾರೆ, ಆ ಪುತ್ರಿ 10ನೇ ಕ್ಲಾಸ್ನ ವಿದ್ಯಾರ್ಥಿನಿಯಾಗಿದ್ರು. ಅಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಕೂಡ ಶಾಲೆಗೆ ಹೋಗ್ತಾ ಇದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡು ಆ ಒಂದು ಬಾಲಕಿಯನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಈ ಒಂದು ಯತ್ನಿಸಿರುವಂತಹ ಆರೋಪ ಇದೀಗ ಕಾಂಗ್ರೆಸ್ ಮುಖಂಡರಾದಂತಹ ಪವನ್ ಮತ್ತು ಆಕಾಶ್ ವಿರುದ್ಧ ಕೇಳಿ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ನಿರಂತರವಾಗಿ ಏನು ಈ ಪ್ರಯತ್ನವನ್ನ ಮಾಡಿದ ಹಿನ್ನೆಲೆಯಲ್ಲಿಯೇ ಈಗಾಗಲೇ ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಅಷ್ಟೇ ಅಲ್ಲದೆ ಈ ಎಲ್ಲ ಕಿಡ್ನಾಪ್ ಯತ್ನಕ್ಕೆ ಏನು PSI ಅಶ್ವಿನಿ ಅವರು ಕೂಡ ಕುಮ್ಮಕ್ಕು ಇವರಿಗಿತ್ತು ಅನ್ನುವಂತ ಒಂದು ಆರೋಪ ಕೂಡ ಈಗಾಗಲೇ ಪೋಷಕರು ಮಾಡ್ತಾ ಇರ್ತಕ್ಕಂಥದ್ದು. ಏನು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಆಶ್ರಯದಲ್ಲಿ ಈ ಒಂದು ಬಾಲಕಿ ಇದ್ಲು. ಈ ಹಿನ್ನೆಲೆಯಲ್ಲಿ ಏನು ಚಿಕ್ಕಮ್ಮ ಉಷಾ ಮತ್ತು ಚಿಕ್ಕಪ್ಪ ಜಯಪ್ಪ ಇವರನ್ನು ಕೂಡ ನಿರಂತರವಾಗಿ ಕಿರುಕುಳವನ್ನು ಕೊಟ್ಟು ಏನು ಸಾಲದ ಕಿರುಕುಳಕ್ಕೆ ತಮ್ಮನ್ನ ಅಣ್ಣನನ್ನ ತೋರಿಸಬೇಕು, ಎಲ್ಲಿದ್ದಾರೆ ಕರ್ಕೊಂಡ್ಬರಬೇಕು ಅಂತ ಪೊಲೀಸರು ಕೂಡ ಠಾಣೆಗೆ ಕರೆದೊಯ್ದು ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಚಿತ್ರದುರ್ಗದ SP ರಂಜಿತ್ ಕುಮಾರ್ ಭಂಡಾರು ಅವರನ್ನು ಕೂಡ ಈ ಒಂದು 3 ಜನ ಕೂಡ ಭೇಟಿಯನ್ನ ಆಗಿ ನ್ಯಾಯಕ್ಕಾಗಿ ಕೂಡ ಹಂಗಲಾಚಿದ್ದಾರೆ. ಇದೆಲ್ಲ ಪ್ರಯತ್ನ ಆದ ಬಳಿಕ SP ಅವರ ಸೂಚನೆಯ ಮೇರೆಗೆ FIR ಅನ್ನು ಕೂಡ ದಾಖಲಿಸಿರ್ತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ಕೂಡ ದಾಖಲಿಸಿರಲಿಲ್ಲ. ಕಿಡ್ನಾಪ್ ಯತ್ನದ ಪ್ರಕರಣವಾಗ್ಲಿ ಅಥವಾ ಇವರಿಗೆ ನಿರಂತರವಾಗಿ ಕೊಟ್ಟಂತಹ ಕಿರುಕುಳದ ಪ್ರಕರಣವಾಗ್ಲಿ ಕೂಡ ದಾಖಲಿಸಿರಲಿಲ್ಲ. ಅಷ್ಟೇ ಅಲ್ಲದೆ ಈ ಎಲ್ಲ ಒಂದು ಘಟನೆ ಆದ ಬಳಿಕವಷ್ಟೇ ಈಗಾಗಲೇ FIR ಅನ್ನು ದಾಖಲಿಸಿದರೆ. FIR ಆದ ಬಳಿಕ ಇದುವರೆಗೂ ಕೂಡ ಆರೋಪಿಯನ್ನು ಬಂಧಿಸಲಿಕ್ಕೂ ಕೂಡ ಪೊಲೀಸರು ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಈಗಾಗಲೇ ಬಾಲಕಿ ಇರ್ಬೋದು, ಆಕೆಯ ಚಿಕ್ಕಮ್ಮ ಕೂಡ ಈಗಾಗಲೇ ನ್ಯಾಯಕ್ಕಾಗಿ SP ಠಾಣೆಯ ಮೆಟ್ಟಿಲನ್ನು ಕೂಡ ಹತ್ತಿರ್ತಕ್ಕಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.